ಮನೆಯ ತಾಯಿಯ ಭರವಸೆ. ಮಲೆನಾಡು ಪ್ರದೇಶದ ಒಂದು ಸುಂದರ ಹಳ್ಳಿಯಲ್ಲಿ ಲಕ್ಷ್ಮಿ ಎಂಬ ವಿಧವೆ. ಅವಳಿಗೆ ಶಿವಕ್ಕು ಎಂಬ ಒಬ್ಬ ಮಗ. ಲಕ್ಷ್ಮಿ ತುಂಬಾ ಕಷ್ಟಪಟ್ಟು ಮಗನನ್ನು ಬೆಳೆಸುತ್ತಿದ್ದಳು. ಪತಿಯ ಸಾವಿನ ಶೋಕದಿಂದ ಅವಳಿಗೆ ಜೀವನವೇ ಬೇಡ ಎಂದು ಅನಿಸಿತು. ಶಿವಕ್ಕು ಮಾತ್ರ ಅವಳಿಗೆ ಬದುಕಿನ ಒಂದು ಆಸರೆಯಂತಿದ್ದ. ಶಿವನು ಚಿಕ್ಕವನಾಗಿದ್ದಾಗಲೇ ಅವನ ತಾಯಿಗೆ ಭರವಸೆ ಕೊಟ್ಟಿದ್ದನು, ಅಮ್ಮ, ನಾನು ದೊಡ್ಡವನಾದ ಮೇಲೆ ನಾನು ಎಲ್ಲವನ್ನೂ ಮಾಡಿಕೊಡುತ್ತೀನಿ. ನೀನು ತುಂಬಾ ಸಂತೋಷದಿಂದ ಬಾಳ್ತೀಯ. ಅದಕ್ಕಾಗಿ ಲಕ್ಷ್ಮಿ ತಮ್ಮ ಎಲ್ಲಾ ಸಂಕಷ್ಟಗಳನ್ನು ತಡೆಯುತ್ತಾ ಮಗನನ್ನು ದೊಡ್ಡವನ್ನಾಗಿಸಲು ದುಡಿಯುತ್ತಿದ್ದಳು. ಅವಳ ಕನಸು ತನ್ನ ಮಗನು ಒಳ್ಳೆಯ ವಿದ್ಯಾಭ್ಯಾಸ ಮಾಡಿ ದೊಡ್ಡ ಸ್ಥಾನಕ್ಕೇರಬೇಕು ಎಂಬುದು. ಲಕ್ಷ್ಮಿ ದಿನದಂದು ಹೊಲಗಳಲ್ಲಿ ದುಡಿಯುತ್ತಾ ಮನೆಗೆ ಬಂದು ಅವನಿಗೆ ಅದ್ಹೇಗಾದರೂ ಅಕ್ಕಿ ಮಸೂದ ಮಾಡ್ತಿದ್ದಳು. ಶಿವನು ವಿದ್ಯಾಭ್ಯಾಸದಲ್ಲಿ ಉತ್ತಮವಾಗಿದ್ದ. ಅಮ್ಮನ ಕಷ್ಟಗಳನ್ನು ನೋಡಿದಾಗಲೆಲ್ಲ ಅವನು ಒಮ್ಮೆ ದೊಡ್ಡವನು ಆಗಿ ಅವಳ ಕನಸುಗಳನ್ನು ನೆರವೇರಿಸುವುದಾಗಿ ತನ್ನ ಮನಸ್ಸಿನಲ್ಲಿ ನಿಶ್ಚಯ ಮಾಡಿದ್ದ. ಅವರು ಹಳ್ಳಿಯ ಶಾಲೆ ಮುಗಿದ ಮೇಲೆ ಶಿವನು ನಗರದ ದೊಡ್ಡ ಕಾಲೇಜಿನಲ್ಲಿ ಸೇರಬೇಕಾಗಿತ್ತು. ಆದರೆ ಹಣದ ತೊಂದರೆ ಎದುರಾಗಿ ಲಕ್ಷ್ಮಿ ಬೆಳೆದು ತನ್ನೆಲ್ಲಾ ಆಭರಣಗಳನ್ನು ಮಾರಾಟ ಮಾಡಿ ಅವನನ್ನು ಕಾಲೇಜಿಗೆ ಸೇರಿಸಿದಳು. ಕಾಲೇಜಿನಲ್ಲಿ ಶಿವನು ಉತ್ತಮವಾಗಿ ಓದುತ್ತಿದ್ದ. ಅವನು ಓದನ್ನು ಮುಗಿಸಿದ ನಂತರ ದೊಡ್ಡ ಕಂಪನಿಯಲ್ಲಿ ಉದ್ಯೋಗವನ್ನು ಪಡೆದನು. ಆದರೆ ಅವನು ತಾಯಿಯ ಪ್ರೀತಿಯಿಂದ ದೂರವಾಯಿತು. ಅವನು ನಗರದ ಆಕರ್ಷಣೆಗೆ ಒಳಗಾದನು. ಅವನು ಪಟ್ಟಣದಲ್ಲಿ ಹೊಸ ಮನೆ ಕಟ್ಟಿಸಿದನು, ಹೊಸ ವಾಹನಗಳನ್ನು ಕೊಂಡುಕೊಂಡನು, ಆದರೆ ತನ್ನ ತಾಯಿಯನ್ನು ಮರೆತುಬಿಟ್ಟನು. ಲಕ್ಷ್ಮಿ ಮಗನ ಒಲವಿಗಾಗಿ ದಿನವೂ ಕಾದುಕೊಂಡು ಅವನ ದಾರಿಯನ್ನೇ ನೋಡುತ್ತಿದ್ದಳು. 100 ರೂಪಾಯಿ ಸಾಲಿಸುವಂತೆ ಹೇಳಿದರೂ ಅವನು ತನ್ನ ತಾಯಿಗೆ ಏನೂ ಕಳಿಸುತ್ತಿರಲಿಲ್ಲ. ಕೊನೆಗೆ ಅವಳು ತನ್ನನ್ನು ಒಂಟಿಯಾಗಿಸುತ್ತಾ ಅವನನ್ನು ನಿರೀಕ್ಷಿಸುತ್ತಾ ಮನೆಯಲ್ಲೇ ತನ್ನ ಕೊನೆಯ ದ್ವಾರವನ್ನು ಮುಟ್ಟಿದ್ದಳು. ಇದು ತಾಯಿಯ ಪ್ರೀತಿ ಮತ್ತು ನಿರೀಕ್ಷೆಯ ಬಲೆಯನ್ನು ಪ್ರತಿಬಿಂಬಿಸುತ್ತದೆ. ಈ ಕತೆ ನಮ್ಮೆಲ್ಲರ ಮನಸ್ಸು ತಟ್ಟುತ್ತದೆ. ನಾವು ಜೀವನದಲ್ಲಿ ಏನನ್ನು ಸಾಧಿಸಿದರೂ ನಮ್ಮನ್ನು ಬೆಳೆಸಿದವರನ್ನು ಎಂದಿಗೂ ಮರೆಯಬಾರದು.